ಮುಕೇಶ್ ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರೀಸ್, ಭಾರತದ 8 ಐಐಟಿಗಳು ಮತ್ತು ಬೆಂಗಳೂರಿನ ಐಐಎಸ್ಸಿ ಸೇರಿಕೊಂಡು ಭಾರತ್ ಜಿಪಿಟಿ ಹೆಸರಿನ ಸ್ವದೇಶಿ ಜಿಪಿಟಿಯನ್ನು ಮಾರ್ಚ್ 2024ರಲ್ಲಿ ಪ್ರಾರಂಭಿಸಲು ಉದ್ದೇಶಿಸಿವೆ ಮತ್ತು ಇದನ್ನು ಅಭಿವೃದ್ಧಿಪಡಿಸುವ ಸಂಸ್ಥೆಯ ಹೆಸರು ಕೋ ರೋವರ್ ಎಐ. ಇದರ ಎಐ ಚಾಟ್ಬಾಟ್ಗೆ ಹನುಮಾನ್ ಎಂದು ಹೆಸರಿಡಲು ಇವು ಯೋಚಿಸಿವೆ. ದೇಶೀಯ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಬಳಸಿ 2036ರ ವೇಳೆಗೆ ದೇಶದ ಆರ್ಥಿಕತೆಗೆ ತಂತ್ರಜ್ಞಾನದ ಮೂಲಕ $1 ಟ್ರಿಲಿಯನ್ ಕೊಡುಗೆಯನ್ನು ಕೊಡುವ ಉದ್ದೇಶವನ್ನು ಈ ಸಂಸ್ಥೆಗಳು ಹೊಂದಿವೆ. 14ಕ್ಕೂ ಹೆಚ್ಚು ಭಾಷೆಗಳನ್ನು ಬಳಸಿ ಧ್ವನಿ, ವಿಡಿಯೋ ಮತ್ತು ಬರಹಗಳ ಕಾರ್ಯವನ್ನು ನಿರ್ವಹಿಸುವ ಒಂದು ಟೂಲ್ ಇದಾಗಲಿದೆ. ಕೃಷಿ, ರಕ್ಷಣೆ, ಯೋಗ, ವೈದ್ಯಕೀಯ, ಮನರಂಜನೆ ಹಾಗೂ ಶಿಕ್ಷಣ ಇವೆಲ್ಲವನ್ನೂ ಹೊಂದಿರುವ ಚಾಟ್ಬಾಟ್ ಇದರಲ್ಲಿ ಇರಲಿದೆ. ಇದು ಓಪನ್ ಎಐ ಯಂತಹ ಕಂಪನಿಗಳಿಗೆ ಪ್ರತಿಸ್ಪರ್ಧೆ ನೀಡಲಿದೆ. ಒಟ್ಟಿನಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಭಾರತ್ ಜಿಪಿಟಿ ಅಭಿವೃದ್ಧಿಗೊಳ್ಳಲಿದೆ.